ಚಿನ್ನದ ಇತಿಹಾಸ ಹೇಗಿತ್ತು? ಚಿನ್ನವನ್ನು ಸಾಮಾನ್ಯವಾಗಿ 1-2 ವರ್ಷಗಳವರೆಗೆ ಆಭರಣಗಳು ಮತ್ತು ವಿಗ್ರಹ ಮಾಡುವುದಕ್ಕೆ ಚಿನ್ನವನ್ನು ಉಪಯೋಗಿಸಿದ್ದಾರೆ. ಇದು ಸುಮಾರು 1500 BC ವರೆಗೆ ಈಜಿಪ್ಟ್ನ ಪುರಾತನ ಸಾಮ್ರಾಜ್ಯವು ತನ್ನ ಚಿನ್ನವನ್ನು ಹೊಂದಿರುವ ಪ್ರದೇಶವಾದ ನುಬಿಯಾದಿಂದ ಹೆಚ್ಚು ಪ್ರಯೋಜನವನ್ನು ಪಡೆದುಕೊಂಡಿತು. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕಾಗಿ ಚಿನ್ನವನ್ನು ಮೊದಲ ಅಧಿಕೃತವನ್ನಾಗಿ ಮಾಡಿತು. ಅದರಲ್ಲೂ ಮಹಿಳೆಯರಿಗೆ ಚಿನ್ನ ಭಾರೀ ಇಷ್ಟ. ವಿಧವಿಧದ ಆಭರಣ ಹಾಕಿಕೊಂಡು ಚಿನ್ನದ ಜೊತೆಗೆ ಮಿಂಚುವುದರಲ್ಲಿ ಮಹಿಳೆಯರಿಗೆ ಸಿಗುವ ಖುಷಿಯೇ ಬೇರೆ. ಚಿನ್ನವು ಭೂಮಿಗೆ ಹೇಗೆ ಬಂದಿತು ಎಂಬುದು ಎಲ್ಲರ ಮನಸ್ಸಿನಲ್ಲಿರುವ ಪ್ರಶ್ನೆ. ಇತ್ತೀಚಿನ ಅಧ್ಯಯನವೊಂದು ಇದಕ್ಕೆ ಸ್ಪಷ್ಟ ಉತ್ತರ ನೀಡಿದೆ. ಹಿಂದಿನ ವರದಿಗಳು ಪ್ರಕಾರ ಭೂಮಿಯ ಹೊರಪದರದಲ್ಲಿನ ಬಿರುಕುಗಳ ಮೂಲಕ ಹರಿಯುವ ಶಾಖ ಖನಿಜಗಳ ಸಮೃದ್ಧವಾಗಿರುವ ದ್ರವಗಳಿಂದ ರೂಪುಗೊಳ್ಳುತ್ತದೆ. ಈ ದ್ರವ ತಣ್ಣಗಾದಾಗ ಚಿನ್ನದ ಅದಿರಾಗಿ ರೂಪುಗೊಳ್ಳುತ್ತದೆ. ಭೂಮಿಯ ರಚನೆಯ ಸಮಯದಲ್ಲಿ ಚಂದ್ರನ ಗಾತ್ರದ ಬೃಹತ್ ಗ್ರಹಗಳ ತುಣುಕು ಭೂಮಿಗೆ ಡಿಕ್ಕಿ ಹೊಡೆದು ಭೂಮಿಗೆ ಅಪ್ಪಳಿಸಿತು. ಅದರ ನಂತರ ವಿಜ್ಞಾನಿಗಳು ಇತ್ತೀಚಿನ ಸಂಶೋಧನೆಯಲ್ಲಿ ಚಿನ್ನದ ಮತ್ತು ಪ್ಲಾಟಿನಂನಂತಹ ಲೋಹಗಳು ಭೂಮಿಯ ಒಳಭಾಗದಲ್ಲಿ ವಿವಿಧ ಪ್ರಕ್ರಿಯೆಗಳಿಂದ ರೂಪುಗೊಂಡವು ಸಂಶೋಧನೆಯಲ್ಲಿ ತಿಳಿದು ಬಂದಿದೆ. ಅಮೆರಿಕದ ಸೌತ್ವೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಸಂಶೋಧಕ ಸಿಮೋನ್ ಮಾರ್ಚ್ ಚಿನ್ನ ಮತ್ತು ಪ್ಲಾಟಿನಂನಂತಹ ಅಮೂಲ್ಯ ಲೋಹಗಳ ರಚನೆಯಲ್ಲಿ ಭೂಮಿಗೆ ಅಪ್ಪಳಿಸುವ ಬೃಹತ್ ತುಣುಕುಗಳ ಪಾತ್ರವನ್ನು ನಮ್ಮ ಸಂಶೋಧನೆ ಸ್ಪಷ್ಟಪಡಿಸಿದೆ. ಭೂಮಿಯಲ್ಲಿರುವ ಲೋಹಗಳ ಪ್ರಮಾಣವು ಈ ಹಿಂದೆ ಅಂದಾಜಿಸಲಾಗಿದ್ದಕ್ಕಿಂತ 2-5 ಪಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿತ್ತು. ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಜಿಯೋಸೈನ್ಸ್ ಜರ್ನಲ್ನಲ್ಲಿ ಪ್ರಕಟಿಸಲಾಗಿದೆ. ಕ್ರಿಸ್ ವಾಯ್ಸಿ ನೇತೃತ್ವದ ಇತ್ತೀಚಿನ ಅಧ್ಯಯನದ ಪ್ರಕಾರ ಭೂಕಂಪಗಳು ಕ್ವಾರ್ಟ್ಜ್ ಒಳಗೆ ಪೀಜೋಎಲೆಕ್ಟ್ರಿಸಿಟಿಯನ್ನು ಉತ್ಪಾದಿಸುವ ಮೂಲಕ ಚಿನ್ನದ ಗಟ್ಟಿಗಳ ರಚನೆಯನ್ನು ಪ್ರಚೋದಿಸಬಹುದು ಎಂದು ವಿವರಿಸಿದೆ. ಆದರೆ ಚಿನ್ನದ ನಿಜವಾದ ಹುಟ್ಟಿನ ಬಗ್ಗೆ ಯಾವುದೇ ಸ್ಪಷ್ಟ ಉತ್ತರ ಸಿಗುವುದಿಲ್ಲ. ಮಧ್ಯ ಮತ್ತು ಉತ್ತರ ಅಮೆರಿಕಾದಲ್ಲಿ ಜ್ವಾಲಾಮುಖಿಯಿಂದ ಚಿನ್ನ ರೂಪುಗೊಂಡಿದೆ ಎನ್ನುವ ವರದಿಗಳಿವೆ. ಈ ಭಾಗಗಳಲ್ಲಿ ಕಬ್ಬಿಣಕ್ಕೂ ಮೊದಲೇ ಚಿನ್ನ ಕಂಡುಬಂದಿದ್ದು, ಅಲ್ಲಿನ ಜನರು ಉಪಯೋಗಿಸುತ್ತಿದ್ದ ಪಾತ್ರೆಗಳು, ಕುರ್ಚಿಗಳು, ಚಮಚಗಳು ಎಲ್ಲವೂ ಚಿನ್ನದಿಂದ ಮಾಡಲ್ಪಟ್ಟವು. ಯುರೋಪಿಯನ್ನರ ದಾಳಿ ನಂತರ ಇಲ್ಲಿನ ಚಿನ್ನವನ್ನೆಲ್ಲ ದೋಚಿದರು ಎನ್ನುವ ಕಥೆಗಳಿವೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ನದಿಯಲ್ಲಿ ಹೊಳೆಯುವ ಚಿನ್ನದ ಕಣಗಳನ್ನು ಕಂಡುಬಂದ ಇತಿಹಾಸ ಕೂಡ ಇದೆ. ನಂತರ ಈ ಚಿನ್ನದ ಕಣಗಳನ್ನು ಸಂಗ್ರಹಿಸಲು ಅಮೆರಿಕನ್ನರು ಒಂದು ಹಳ್ಳಿಯನ್ನ ಸೃಷ್ಟಿಸಿದರು. ಇದು ಈಗ ಸ್ಯಾನ್ ಫ್ರಾನ್ಸಿಸ್ಕೋ ಎಂದೇ ಕರೆಯಲಾಗುತ್ತಿದೆ. ಇಂದು ವಿಶ್ವದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಹೊಂದಿರುವ ರಾಷ್ಟ್ರ ಅಮೆರಿಕ. ಅದರ ಬಳಿ 8,000 ಟನ್ ಚಿನ್ನವಿದೆ ಎಂದು ನಂಬಲಾಗಿದೆ.